ಎಸ್ ನಮ್ಮ ದಡ್ಡ ಬೆಳಿಗ್ಗೆ ಇದು ನೋಡಿ, ಇದು ಸುಮಾರು ದಿನದಿಂದ ಹಾಕ್ತಾ ಇದ್ದೆ ನಾನು. ಚುಂಕಿ ಎಲ್ರಿಗೂ ನಮಸ್ಕಾರ, ನಾನು ದವಂಡಗಲ್ ಅಕ್ಷು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಎಂತಂತೇಳಿ ಕಾಂಬ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಾನು ಬೆಳಿಗ್ಗೆ ಬೇಗ ಎದ್ದು ವಾಯ್ಸ್ ಎಲ್ಲ ಬಿದ್ದಿತ್ತು, ನೋಡ್ತಾ ಇರ್ಬೋದು. ಕತ್ತಿ ಹಿಡ್ಕೊಂಡೆಲ್ಲಿ ಹೋಗ್ತಿದ್ದೆ ಗೊತ್ತಾ? ಬಾಳೆ ರಪ್ಪೆ ತಪ್ಪಕ್ಕೆ, ಬಾಳೆ ರಪ್ಪೆ ಅಲ್ದಿದ್ರೆ ಕೆಸುವಿನ ರಪ್ಪೆ ತತ್ತೆ ಎಂಥದ್ದಾದ್ರು ಅಂತ ತಗೊಬತ್ತೆ. ಇಲ್ಲಿ ನನ್ನ ಅಮ್ಮ ಹಾಲು ಕಾಯ್ತಾ ಇದ್ರು, ಅದಕ್ಕೆ ಅಮ್ಮನೊಂದು ಮಾತಾಡ್ಸ್ಕೊಪ್ಪ ಅಂದ್ಕೊಂಡು ಹೇಳಿ ಹೋದೆ. ಇದು ನಮ್ಮ ಸೌಗಂಧಿ. ಇವತ್ತೊಂದು ಹೊಸ ಹೂವು ಆಯ್ತು ಕಾಣಿ, ಗುಲಾಬಿ ಹೂವು. ಎಸ್, ನಮ್ಮ ದಡ್ಡ ಬೆಳಿಗ್ಗೆ ಹೂವು ಕೊಯ್ದಿರೋ ದೇವ್ರಿಗೆ ಇಡೋಕ್ಕೆ. ಬೆಳಿಗ್ಗೆ ದಡ್ಡನ್ನೇ ಹೂವು ಕೊಯ್ಯೋದು. ದಡ್ಡ ಹಾಯ್ ಮಾಡ್ತೀರಿಯಾ? ಹಾಯ್ ಗಟ್ಟಿ ಹೇಳಿ. ಹಾಯ್ ಬಾಯ್. ಎಲ್ಲರಿಗೂ ಧ್ವನಿ ಬಿದ್ದಿತ್ತು ಚಳಿ ಒಳಗೆ. ಸೂರ್ಯ ಕಾಣಿ, ಸೂರ್ಯ ಮಂಜಿನೊಳಗೆ ಸೂರ್ಯ ಕಾಣಿಸೋದೇ ಇಲ್ಲ. ಬಾಯ್ ಬಾಯ್ ಸೂರ್ಯ. ನಾನು ತಳಿ ದೋಸೆ ಮಾಡ್ತಿದ್ದೆ, ಕಡಿಗೆ ತಿಂಬುಕ್ ಬಾ. ಎಸ್, ಇದು ತಳಿ ದೋಸೆ ಬಂದ. ಇದು ಮಾಡಲಿಲ್ಲ ಅಮ್ಮ, ಬಂದ ಹದವೇ ಮಾಡ್ಲಾ. ಉದ್ದಿನ ದೋಸೆ ಬಂದ ಕಡಂಗಾಯ್ತು. ಸ್ವಲ್ಪ ತಡೀನಿ, ಸ್ವಲ್ಪ 2 ನಿಮಿಷ ಬಿಟ್ಟು ಮಾಡ್ತೆ ಅಂತಕ್ಕಂತೇಳಿ ಹೇಳ್ರೆ ಅದಕ್ಕೆ ನೀರು ಹಾಕಿ ಇನ್ನು ಹದ ಮಾಡ್ಲಿಕ್ಕಿತ್ತು. ಹದ ಮಾಡಿರಂತ ಎಣಿಸ್ಕೊಂಡೆ. ನಂಗೆ ನಮ್ಮ ಮೇಲ್ಗಡೆ ಇದ್ದೆ, ಕಾಲ್ ಬಂತು ದೋಸೆ ಮಾಡು ಅಂತೇಳಿ ಹೇಳಿ. ಸೊ ನನ್ನ ರಪ್ಪ ಕೆಳಗೆ ಇಳ್ಕೊಂಡ್ಬಂದು ದೋಸೆ ಮಾಡೋಕಂತ ಬಂದೆ. ಇಳ್ಕೊಂಡ್ರೆ ಬಂದೆ ಮಾತ್ರ ಮಾಡಿಟ್ಟಿದ್ದೆ, ಹದ ಮಾಡಿಲ್ಲ. ಇವಾಗ ನಾನು ಹದ ಮಾಡ್ಕೊಂಡು ಹದ ಮಾಡಿ ದೋಸೆ ಮಾಡ್ಕಿಲ್ಲ ಅಂದ್ರೆ ದಪ್ಪ ದೋಸೆ ಬರ್ತದೆ. ಆಗ ಅದನ್ನು ಯಾರು ತಳಿ ದೋಸೆ ಅಂತ ಕರುವುದಿಲ್ಲ, ಎಲ್ಲ ದಪ್ಪ ದೋಸೆ ಇದ್ರೆ ಉದ್ದಿನ ದೋಸೆ ಆಯ್ತು. ಸೊ ಫಸ್ಟಿಗೆ ಈಗ ನಾನು ಹದ ಮಾಡ್ಕೊಂತೆ. ನಿಮ್ಮ ಮನೆಗೆಲ್ಲ ಹಿಂಗಾಗ್ತ? ನಾನಿವಾಗ ದೋಸೆ ಮಾಡ್ತಾ ಇದ್ದೀನಿ, ಆದರೆ ನನಗೆ ಕರೆಕ್ಟಾಗಿ ಯಾವುದು ಫೇಸಿಂಗಲ್ಲಿ ಕ್ಯಾಮರಾ ಇಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ನಾನು ಹಿಂಗೆ ಮಾಡ್ತಾ ಇದ್ದೆ. ಯಾರಿಗೆಲ್ಲ ತಳಿ ದೋಸೆ ಅಂದರೆ ಇಷ್ಟ? ನಂಗೆ ಸ್ವಲ್ಪ ಇಷ್ಟ. ನಮ್ಮ ಮನೆಯಲ್ಲಿ ಇವಾಗ ನಾನು ಹದ ಮಾಡೋಕ್ಕೆ ನೀರು ಹಾಕ್ತಾ ಇದ್ದೆ, ನಿಮ್ಗೆ ಕಾಣಿಸೋದಿಲ್ಲ ಅನ್ಸುತ್ತಾ, ಆದರೂ ಹಾಕ್ತಿದ್ದೆ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ, ಸ್ವಲ್ಪ ಎಲ್ಲರೂ ತಿಂತರು, ಮಸ್ತು. ನಾನಂತೂ ತಿಂತಪ್ಪ ಮಸ್ತ್. ನಾನು ಎಂತ ಕೊಟ್ಟು ನಂಗೆ ಇದಾತಿಲ್ಲ ಅದಾತಿಲ್ಲ, ಅದು ಬೇಡ ಇದು ಬೇಡ ಅಂತೇಳಿ ಹೇಳಿ ನಾನು ಮೊದಲೇ ಹೇಳ್ತಿದ್ದೆ. ಈಗ ಹಾಗೆ ಅಂತ ಇಲ್ಲ, ಎಂತ ಕೊಡಿದ್ರು ಬಡ್ದು ಬಾಯಿ ಹಾಕೊಂಡೆ. ಬಾಯಿ ಹಾಕೊಂಡ್ರೆ ನಾನು ಹಿಂಗಿರ್ಬೋದು, ಇಲ್ಲಾಂದ್ರೆ ಹಿಂಗಿರ್ತಿದ್ದೆ. ಎಸ್, ಇವಾಗ ನಂದು ಹದ ಕರೆಕ್ಟ್ ಆದಂಗೆ ಇತ್ತು. ನಂಗೆ ಗೊತ್ತಿಲ್ಲ ಸರಿ ಆಯ್ತಿಲ್ಲ, ಹಾಕಿ ಕಂಡ್ರೆ ಗೊತ್ತಾಯ್ತು. ನನ್ನ ಪ್ರಕಾರ ಒಂದು 90% ತಳಿ ದೋಸೆ ಬಂದಾಗಿದೆ ಅಂತ. ಹೌದು, ಸ್ವಲ್ಪ ಎಂತ ಯಾವುದೋ ಒಂದು ವಿಡಿಯೋ ನೋಡ್ತಾ ಇದ್ದೆ ಮೊನ್ನೆ. ಯಾವುದೋ ಗಂಡು ಮನ್ಕಣಿ ಫುಲ್ ಅನ್ಕೊಂಡು ಹೇಳಿ ದೋಸೆ ಹೊಯ್ಯು ಸೌಂಡ್ ಬರುತ್ತೆ. ದೋಸೆ ಹೊಯ್ಯು ಸೌಂಡ್ ಬರುತ್ತೆ, ಗಂಡು ಬರ್ತತ್ತು. ನಮ್ಮ ಮನೆಗೆಲ್ಲ ಹಂಗಿಲ್ಲಪ್ಪ, ನಾವೆಲ್ಲ ಬೆಳಿಗ್ಗೆ ಬೇಗ ಹೇಳತ್ತು. ಇವಾಗ ನೋಡಿ ಈಚೆಯಿಂದ ಎಷ್ಟು ಬೆನಿಫಿಟ್ ಇತ್ತು ಒಲೆಯಂಗೆ ಅಡುಗೆ ಮಾಡ್ಕೊಂಡು ತಿಂಬೋದ್ರಿಂದ. ಅಂದರೆ ಒಂದು ದೇಹಕ್ಕೊಳ್ಳೋದು, ಜೀವಕ್ಕೊಳ್ಳೋದು, ಹೊಟ್ಟೆಗೊಳ್ಳೋದು. ಇನ್ನೊಂದು ಈಚೆಯಿಂದ ನೋಡಿ, ಈಚೆಯಿಂದ ಒಳ್ಳೆ ಬಿಸಿಲು ಬರ್ತಾ ಇರುತ್ತೋ, ಅದು ನಮಗೆ ವಿಟಮಿನ್ ಡಿ ಪ್ರೊವೈಡ್ ಮಾಡ್ತಾ ಇರುತ್ತೋ. ಈ ಕಡೆಯಿಂದ ಚಳಿ ಆಗದಿದ್ದಂಗೆ ಇಲ್ಲಿ ಬೆಂಕಿ ಇರುತ್ತೋ, ಇದು ನಮಗೆ ಹೀಟ್ ಪ್ರೊವೈಡ್ ಮಾಡಿ ನಮಗೆ ಚಳಿ ಆಗಿದ್ದಂಗೆ ರಕ್ಷಣೆ ಮಾಡುತ್ತೆ. ಎಷ್ಟು ಒಳ್ಳೇದಲ್ಲ. ಇದು ನಾನು ನಿನ್ನೆನೇ ಕಂಡು ಹಿಡ್ಕೊಂಡೆ. ನಿನ್ನೆ ನಾನು ದೋಸೆ ಮಾಡ್ತಾ ಇದ್ದೆ. ನನಗೆ ಒಲೆಯಲ್ಲಿ ಮಾಡೋಕೆ ಇಷ್ಟ ಆಗ್ತು. ಅದಕ್ಕೆ ನಾನು ಹೇಳಿದೆ ಅಮ್ಮನ ಹತ್ರ, ಇಲ್ಲ ಅಮ್ಮ ನಾನು ದೋಸೆಯಲ್ಲೇ ಮಾಡ್ತೀನಿ ಅಂತೇಳಿ ಹೇಳಿ ದೋಸೆ ಇದಕ್ಕೆ ಇಟ್ಕೊಂಡು ಉದ್ದಿನ ದೋಸೆ ಮಾಡ್ತಾ ಇದ್ನ. ಅವಾಗ ನನಗೆ ಗುಡ್ ಫೀಲ್ ಕೊಡ್ತಾ ಇದ್ದಿತ್ತು. ಅಂದರೆ ಈಚೆಯಿಂದ ಚಳಿ ಆಗ್ತಿರ್ಲಿಲ್ಲ. ನಮ್ಮ ಮನೆಗೆ ಬರಲಿಲ್ಲ, ಚಳಿ ಅಂತಿದ್ರು. ನಾನು ಮಾತ್ರ ಚಳಿ ಇಲ್ಲ ಬಯಸಿ ಎಂತ ಇಲ್ಲ, ನಂಗೆ ಒಳ್ಳೆ ದೋಸೆ ಈ ಕಡೆಯಿಂದ ಒಂದು ದೋಸೆ ತಿಂತಿದ್ದೆ, ಆ ಕಡೆ ದೋಸೆ ಮಾಡ್ತಿದ್ದೆ. ಹಂಗೆ ಮಾಡ್ಕೊಂಡು ಮಾಡಿದೆ, ಒಳ್ಳೆ ಆಯ್ತು. ಅದಕ್ಕೆ ನಾ ಇವತ್ತು ಹೇಳಿದೆ ನಾನೇ ದೋಸೆ ಮಾಡ್ತೆ ಒಲೆಯಲ್ಲಿ ಅಂತ ಹೇಳಿ. ಒಲೆಯಲ್ಲಿ ಮಾಡೋದ್ರಿಂದ ತುಂಬ. ಮತ್ತೆ ನನಗೆ ನಿನ್ನೆ ಗೊತ್ತಾದ ಪ್ರಕಾರ ನಮ್ಮದು ದೋಸೆ ಇತ್ತಲ್ಲ, ಟೇಸ್ಟ್ ಚೇಂಜ್ ಇತ್ತು. ಅದೇ ಬಂದ, ಇಷ್ಟು ವರ್ಷದಿಂದ ಸಹ ತಿಂತಿರೋದು ಅದೇ ಬಂದ. ಮತ್ತು ದೋಸೆದು ಟೇಸ್ಟ್ ನನಗೆ ಬೇರೆ ಅಂತ ಅನ್ನಿಸ್ತು. ಗೊತ್ತಿಲ್ಲ ಎಂತ ಕನಿಸಿತ್ತಂತ. ನನ್ನ ಪ್ರಕಾರ ಅದು ಒಲೆಗೆ ಮಾಡೋದಕ್ಕೆ ಒಳ್ಳೆ ಆಯ್ತು ಅಂತೇಳಿ ಹೇಳಿ. ಅದಕ್ಕೆ ನಾನು ಇವತ್ತು ಬೆಳಿಗ್ಗೆ ಸಹ ಒಲೆಯಲ್ಲೇ ಮಾಡ್ತೆ ಅಂತೇಳಿ ಹೇಳಿ
ಒಲೆಯಲ್ಲಿ ಮಾಡ್ತಾ ಇರೋದು. ಕಾಣಿ ಒಳ್ಳೆ ಎಳಕತ್ತು, ಹಿಂಗೆ ಎಳಕಿ ಹಿಂಗೆ ತೆಗ್ದು ಹಾಕಿದ್ರೆ ಸರಿ. ಬೆಳಗ್ಗೆ ಎಲ್ಲ ದೋಸೆ ಎಲ್ಲ ಮಾಡ್ಕೊಂಡು ತಿಂದಾದ್ಮೇಲೆ ನಮ್ಮ ಮನೆಗೆ ಒಂದು ಇದು ಮಣ್ಣಿದ್ದು ಲೋಡ್ ಬಂತು. ನಮ್ಮಮ್ಮ ತರಿಸಿದ್ರು, ಫಸ್ಟಿಗೆ ಫೋನ್ ಮಾಡಿ ಎಲ್ಲ ಹೇಳಿಸಿದ್ರು. ಸೊ ಮಣ್ಣಿದ್ದು ಲೋಡ್ ಬಂತು. ಮಣ್ಣಿದ್ದು ಲೋಡನ್ನು ನೋಡ್ಕೊಳ್ಳಿಕ್ಕೆ ಹೋದೆ. ನಾವು 4 ಲೋಡ್ ಮಣ್ಣು ಹಾಕ್ಸಿತ್ತು. ಎಂತಕ್ಕಂದರೆ ಮರಕ್ಕೆ ಬುಡಕ್ಕಿರಲಿ ಅಂತೇಳಿ ಹೇಳಿ ಹಾಕ್ಸೋದು. ಅದು ಇನ್ನೂ ಮರಕ್ಕೆಲ್ಲ ಹಾಕಲಿಲ್ಲ, ಬಟ್ ಲೋಡ್ ತರಿಸಿ ಇಟ್ಟಿತ್ತು. ಅದು ಯಾವ ಅಜ್ಜಿ ಕಾಲಕ್ಕೆ ಹಾಕೋದೋ ನಂಗೆ ಗೊತ್ತಿಲ್ಲ. ನನಗೆ ಸೆಂಡಿಗೆ ಮೆಣಸು ಅಂದರೆ ತುಂಬ ಇಷ್ಟ. ಅದಕ್ಕೆ ಸ್ವಲ್ಪ ಸೆಂಡಿಗೆ ಮೆಣಸು ಮಾಡುವ ಅಂತೇಳಿ ಹೇಳಿ ಇಲ್ಲಿ ನಾನು ಬಂದ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಇದು ನಾನು ಇತ್ತೀಚೆಗೆ ಕಲ್ತದ್ದು ರೆಸಿಪಿ. ನನಗೆ ಈ ಮುಂಚೆ ಸೆಂಡಿಗೆ ಮೆಣಸು ಹೆಂಗೆ ಮಾಡೋದಂತ ನಿಜವಾಗಿ ಗೊತ್ತಿರಲಿಲ್ಲ. ಆಮೇಲೆ ನಾನು ಯೂಟ್ಯೂಬೆಲ್ಲ ನೋಡಿ ಕಲ್ತ್ಕೊಂಡು ಮಾಡ್ತಾ ಇರೋದಿದು. ಸ್ವಲ್ಪ ಮೆಣಸನ್ನು ಡ್ರೈ ಮಾಡ್ಕೊಂಡು ಇಟ್ಕೊಂಡು ಮೊಸರಿಗೆಲ್ಲ ಸ್ವಲ್ಪ ಇದು ಮಸಾಲೆ ಎಲ್ಲ ಹಾಕಿ ಇದನ್ನು ಒಣಗಿಸ್ಲಿಕ್ಕೆ ಇಡೋದು. ನಾನು ಇದನ್ನ ಆಮೇಲೆ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರು. ಈ ವಿಡಿಯೋದಲ್ಲಿ ಕಾಂಬ ಹೆಂಗ್ ಉಪ್ಪಿನಕಾಯಿ ಮಾಡಿದೆ. ನಾನು ರಿಲಯನ್ಸ್ ಮಾರ್ಕೆಟ್ಗೆ ಹೋಗಿದ್ದೆ. ತಕೊಂಡೆ ಬಂದೆ ಹೋಳಿ ಮಾಡಿ ಸಾಮಾನ್ ಹಾಕಿದೆ ಅಂತ ಹೇಳಿ ಉಪ್ಪಿನಕಾಯಿ ಗುರು ಕಣ್ಕಾಣಿ ಒಂದ್ಸಲ ಅದೆಲ್ಲ ಹೊಯ್ಲಿ. ಉಪ್ಪಿನಕಾಯಿ ಅಂದ್ರೆ ಅದೆಲ್ಲ ಹೊಯ್ಲಿದಾಡ ಟೇಸ್ಟ್ ಮಾಡಿಕೊಂಡ್ರೆ ಅಯ್ಯೋ ತಿನ್ಕಂಕಲ್ಲ. ಎಂತೆಂತ ಸಾಮಾನ್ ಬೇಕು ನಿಮ್ಮ ಮೊಮ್ಮಗಳು ಖಾಲಿ ಹೊಡಗಿಂತ ಮುಂಚೆ ತಿನ್ಕಾಣಿ. ಸುಮ್ನೆ ಕೂಕೊಂಡ್ರೆ ಉಪ್ಪಿನಕಾಯಿ ಅಂತ ಅಲ್ದ ಪಟಾಫಟ್ ಅಂತೇಳಿ ಹೇಳಿ ಡ್ರೈ ರೋಸ್ಟ್ ಮಾಡ್ಕೊಂಬ ಈ ಸಾಮಾನನ್ನ. ಇಡೀ ಮಾವಿನಕಾಯಿ ಹಾಕಿ ಅಂತ ಉಪ್ಪಿನಕಾಯಿ ಮಾಡೋಕಂತಿಲ್ಲ. ಅದಕ್ಕೆ ಮಾವಿನಕಾಯಿ ಅದು ಒಳ್ಳೆ ಆಯ್ತಾ ವಿಡಿಯೋ ಹೊಡಿ ಮಾಡ್ಕೊಂಬ ಅಡ್ಡಿಲ್ಲ ಅದು ಹೊಡಿ ಮಾಡಿ ಇಟ್ಕೊಂಡಾದ್ಮೇಲೆ ಒಂದ್ ಪಾತ್ರಕ್ಕೆ ನಿಮ್ ಇಷ್ಟ ಯಾವ ಪಾತ್ರಕ್ಕೂ ಹಾಕೊಳ್ಳಕ್ಕೂ ಮಾವಿನಕಾಯಿಗೆ ಸ್ವಲ್ಪ ಉಪ್ಪು ನನ್ನ ದಡ್ಡ ವಿಡಿಯೋ ಕಂತ ಇದ್ರು ಉಪ್ಪಿನಕಾಯ್ದು. ಆಮೇಲೆ ನಾವು ಹೊಡಿ ಮಾಡ್ಕೊಂಡು ಉಪ್ಪಿನಕಾಯಿ ಆಯ್ತಾ ಆಮೇಲೆ ದಡ ನಾನು ಲಾಸ್ಟ್ ಟೈಮ್ ಒಂದು ಉಪ್ಪಿನಕಾಯಿ ಮಾಡಿದ್ನಲ್ಲ, ಅದು ಹೆಂಗಾಯ್ತಡ? ಬೇಕಿದ್ರೆ ಹಾಗೆ ಖಾರ ನಾನು ಹಾಕೊಂಡೆ ಯಾವ್ದು ಅದಲ್ಲ ಲಾಸ್ಟ್ ಟೈಮ್ ಖಾಲಿ ಆಯ್ತಲ್ಲ ಅದು. ಮಿಡಿಯಾ ಹಾ ಸ್ವಲ್ಪ ಎಣ್ಣೆ ಹಾಕುವ. ಎಣ್ಣೆ ನಾನು ತೆಗೆದೆಣ್ಣೆ ಹಾಕೊಂಡಿದ್ದೆ, ಆದ್ರೆ ಎಳ್ಳೆಣ್ಣೆ ಇದ್ರೆ ತುಂಬಾ ಒಳ್ಳೇದು. ಆಮೇಲೆ ಅದಕ್ಕೆ ಸಾಸಿವೆ ಹಾಕೋಣ. ಸಾಸಿವೆ ಹಾಕಿ ಬೆಳ್ಳುಳ್ಳಿ ಈ ವಿಡಿಯೋ ನಾನು ದ ವಂಡರ್ ಗರ್ಲ್ ರೋಸ್ಟ್ ಅಲ್ಲಲ್ಲ ಸಾರಿ ಕುಕಿಂಗ್ ಟೈಮ್ ವಿತ್ ಅಕ್ಷು ಅಂತ ಹೇಳಿ ಯೂಟ್ಯೂಬ್ ಚಾನಲ್ ಸಾರಿ ಯೂಟ್ಯೂಬ್ ಅಲ್ಲ ಇನ್ಸ್ಟಾಗ್ರಾಮ್ ಪೇಜ್ ಇತ್ತು, ಅದ್ರಂಗೆ ಹಾಕಿದೆ. ಯಾರಿಗಾದ್ರೂ ಕಾಣ್ಕೊಂಬಂಗಿದ್ರೆ ಅಲ್ಲಿ ಹೋಗಿ ಕಾಣಿ ಆಯ್ತಾ. ಯೂಟ್ಯೂಬ್ ಅಲ್ಲಿ ಕಾಣಿ. ಇದು ನಾನು ನಿನ್ನೆ ಹಾಕಿದಂಥ ಧೂಪ. ಇದನ್ನು ಈಗ ಫುಲ್ ಸುಟ್ಟೋಯ್ತಿದ್ದು, ಫುಲ್ ಸುಟ್ಟೋಯ್ ಯಾವ ಕಲರ್ ಆಯ್ತಂತ ತೋರಿಸ್ತೆ. ಕಲರಲ್ಲ ಸಾರಿ ಹೆಂಗಾಯ್ತಂತ ತೋರಿಸ್ತೆ ಕಾಣಿ. ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಬೆರಣಿಯಾದೆ, ಸುಟ್ಟಾರೆ ವಿಭೂತಿಯಾದೆ, ನೀನಾರಿಗಾದೆಯೋ ಎಲೆಮಾನವಾ ಕಾಣಿ. ಇದೇ ಈಗ ಇದನ್ನು ಕೆಲವರೆಲ್ಲ ವಿಭೂತಿ ಅನ್ಕೊಂಡು ಹೈಕಂತರು, ಬಟ್ ನಾವು ಅದನ್ನು ಮಾಡ್ಕೊಬರಲ್ಲ. ನಾವು ಇದನ್ನು ಒಳ್ಳೆ ಗೊಬ್ಬರ ಇದನ್ನು ಯೂಸ್ ಮಾಡ್ಕೊಳ್ಳೋಕ್ಕೆ. ನನ್ನ ಹತ್ರ ಒಂದು ಪಾಟ್ ಇದೆ, ಆ ಪಾಟಿಗೆ ಹಾಕ್ತೆ ನಾನು ಇದನ್ನು. ತುಂಬ ಪಾಟ್ ಇತ್ತು, ನಾನು ತುಂಬ ಇದಕ್ಕೆಲ್ಲ ಹಾಕ್ತೆ. ಇದನ್ನು ನಾನಿವತ್ತು ನನ್ನ ಹತ್ರ ಒಂದು ಅರ್ಜಿವೆದ್ದು ಪಾಟ್ ಇತ್ತು, ಅಂದರೆ ಅದು ಕರೆಕ್ಟಾಗಿ ಪೌಷ್ಟಿಕ ಆಹಾರ ಸಿಗದೆ ಅದು ಅರ್ಧಂಬರ್ಧಂ ಆಯಿತು. ಆ ಪಾಟಿಗೆ ಹಾಕ್ತೆ. ಅದರದ್ದು ಬೆಳವಣಿಗೆ ಹೆಂಗತ್ತಂತೇಳಿ ತೋರಿಸ್ತೆ. ಯಾಕಂದರೆ ಈ ಮೊದಲು ನಾನು ಈ ಪಾಟಿಗೆ ಹಾಕಿದ್ದೆ. ಈ ಪಾಟ್ ಹೆಂಗಾಗಿತ್ತಂದರೆ ಸ್ವಲ್ಪ ಟೈಮ್ ಹಿಂದೆ, ಒಂದು 3 ತಿಂಗಳ ಹಿಂದೆ ಪೂರ ಎಲೆ ಎಲ್ಲ ಉದುರಿ ಹೋಯಿ, ಸ್ಟೆಮ್ ಸಮೇತ ಒಣಗಿ ಹೋಯಿ ಆಪುಗೆ ಶುರುವಾಯಿತು. ನಾನು ಅದಕ್ಕೆ ಇದು ಎಂತ ಈ ಥರ ಗೊಬ್ಬರ ಈಗ ಇದೊಂದು ಕೆಂಡ ಬೂದಿ ಎಲ್ಲ ಹಾಗೆ ಎತ್ಕಾಣಿ, ಬೂದಿ ಹೋಗಿರುತ್ತೆ ಅಂತಕ್ಕಂದ್ರೆ ನೀರು ಹಾಕಿರುತ್ತಲ್ಲ. ಸೊ ಈಗ ಎಷ್ಟು ಒಳ್ಳೆ ಹೂವೆಲ್ಲ ಕೊಡ್ತಾ ಇದೆ ನೋಡಿ. ಇದು ಖಾಲಿ ನಾನು ಇದು ಹಾಕಿ ಆದದ್ದು. ಮತ್ತು ಇಷ್ಟೇ ಅಲ್ಲ, ಇದು ನೋಡಿ, ಇದು ಇತ್ತೀಚೆಗೆ ಫುಲ್ಲು ಗಿಡ ಹೂ ಕೊಡ್ತೀಯಿತ್ತು. ಸಡನ್ಲಿ ಎಂತ ಆಯ್ತು ಅಂತ ಗೊತ್ತಿಲ್ಲ, ಫುಲ್ಲು ಎಲೆಲ್ಲ ಹಳದಿ ಆಗಿ ಫುಲ್ಲು ಉದ್ರಿ ಹೋಯ್ದಿತ್ತು. ಪೂರ ಗಿಡ ಕಡ್ದೆ. ಇದು ತುಂಬ ದಪ್ಪ ಇತ್ತು ಗಿಡ, ಪೂರ ಗಿಡ ಕಡ್ದು ಕಣಿದ್ರು ಬುಡದಲ್ಲೂ ಇತ್ತು. ಹಾಕ್ದೆ. ಇವತ್ತು ನೋಡಿ ಎಷ್ಟು ಚಂದ ಎಲೆ ಚಿಗುರಿದೆ. ಇದು ನೋಡಿ, ಇದೆಲ್ಲ ಹೊಸ ಚಿಗುರು ಆ್ಯಕ್ಚುಲಿ. ಇದೆಲ್ಲ ನಾನು ನೋಡಿ, ಇದೆಲ್ಲ ನಾನು ಕಟ್ ಮಾಡಿರುವಂಥದ್ದು. ಕಟ್ ಮಾಡಿ ಸುಮಾರು ದಿನ ಆಗಿಲ್ಲ, ಒಳ್ಳೆ ಚಿಗುರು ಬಂದಿದೆ. ಕಾರಣ ಏನಂದರೆ ಇದೆ ಸಗಣಿದ್ದು ಬೂದಿ.
ಮತ್ತು ಆವಾಗ ನಾನು ಸಗಣಿಯ ನೀರನ್ನು ಕಲಸಿ ಸಮೇತ ಹಾಕ್ತೆ. ಇವಾಗ ಇನ್ನೊಂದು ಗಿಡ ತೋರಿಸ್ತೆ. ಕರೆಕ್ಟ್ ವಿಡಿಯೋದಲ್ಲಿ ಕಾಣಿಸುತ್ತೆ ಇಲ್ವೋ ನಂಗೆ ಗೊತ್ತಿಲ್ಲ. ಈ ಗಿಡ ಇತ್ತಲ್ಲ, ಇದು ಸ್ವಲ್ಪ ಬಾಡಿದೆ ಮತ್ತು ಇದರದ್ದು ಅಪೌಷ್ಟಿಕಾಂಶ ತೋರ್ಲಿಕ್ಕೆ ಸ್ಟಾರ್ಟ್ ಆಯ್ತಷ್ಟೇ. ಆದರೂ ನಾನು ಅದಕ್ಕೆ ಮೊನ್ನೆಯಿಂದ ಹಾಕ್ತಾ ಇದ್ದೆ, ಹಾಗಾಗಿ ಅಷ್ಟು ಇದಾಗ್ತಾ ಇಲ್ಲ. ಇದು ಮೊನ್ನೆ ಎಲ್ಲ ಬೇರೆ ಥರನೇ ಆಗಿತ್ತಿದ್ರು ಎಲೆ. ನೋಡಿ, ನಿಜವಾಗಿ ಒಳ್ಳೆ ಎಲೆ ಇದ್ರೆ ಹೆಂಗಿರುತ್ತೆ ಗೊತ್ತಾ? ನೋಡಿ, ಈ ಎಲೆಗೂ ವ್ಯತ್ಯಾಸ ಅಂತೂ ಕಾಣಿಸುತ್ತೆ. ಈ ಎಲೆಯಲ್ಲಿ ಪೌಷ್ಟಿಕಾಂಶ ಇತ್ತು, ಅದಕ್ಕೆ ಇದು ಇಷ್ಟು ಚಂದ ಇತ್ತು. ಈ ಎಲೆಯಲ್ಲಿ ಸತ್ವ ಸ್ವಲ್ಪ ಕಮ್ಮಿ ಆಗಿದೆ, ಅದಕ್ಕೆ ಅದರದ್ದು ಈ ಥರ ಇಲ್ಲ. ಈಗ ನಾವು ಇವತ್ತು ತಾರೀಕು 21, ನಾನು ಇದೇ ಬೆರಣಿಯನ್ನು ಹಾಕ್ತಾಯಿದ್ದೆ. ಬೆರಣಿ ತಟ್ಟಿದ ವಿಭೂತಿ, ಸೆಗಣಿ ಎಂಥದಾದ್ರು ಹೇಳಕ್ಕಿದಕ್ಕೆ, ಸೆಗಣಿಯಿಂದ ಮಾಡಿರುವಂಥದ್ದು. ಇದು ಅಂಗಡಿಯಲ್ಲೂ ಎಲ್ಲ ಸಿಕ್ಕತ್ತು ನೋಡಿ. ಇದನ್ನು ಹಾಕ್ತಿದ್ದೆ. ಇದು ಹಾಕಿ ಸುಮ್ಮನೆ ಇರಬಾರ್ದು, ಎಂತಕ್ಕಂದರೆ ಇದು ಕಣಗಳೆಲ್ಲ ಗಾಳಿಯಲ್ಲಿ ಈಗ ನೋಡಿ ಹಿಂಗೆ ಮಾಡ್ರೆ ಹೆಂಗೆ ಉದುರಿ ಹೊತ್ತಲ್ಲ, ಅದೇ ಪ್ರಕಾರವಾಗಿ ಉದುರಿ ಹೊತ್ತು. ನಾನಿದು ಹೊಸತ್ತಾಯಿದ್ದು ನನ್ನ ಅಮ್ಮ ಮಾಡೋದು. ಈ ಪಾಟನ್ನು ಪ್ರಿಪೇರ್ ಮಾಡೋದು ಅಮ್ಮ. ಗಿಡ ನಟ್ಟದ್ದು ನಾನು. ಇದು ಬೇರೆ ಪಾಟಲ್ಲಿ ಇದ್ದಿತ್ತು, ಅದ್ರಂಗೆ ಜಾಸ್ತಿ ಇದಿರಲಿಲ್ಲ, ಎಂತ ಇರಲಿಲ್ಲ, ಸತ್ವ ಫುಲ್ ಹೋಯ್ದಿತ್ತು. ಹಂಗೆ ಇದು ಗಿಡ ಈ ಥರ ಆಯ್ದದ್ದು. ಈ ಗಿಡನ ಇವತ್ತು ಮಾಡಿದ್ನಲ್ಲ, ಇನ್ನೊಂದು 1 ತಿಂಗಳು ಬಿಟ್ಟು ಈ ಗಿಡದ ಅಪ್ಡೇಟ್ ನಾನು ತೋರಿಸ್ತೇನೆ ಯಾವ ಥರ ಆಗುತ್ತೆ ಅಂತ ನೋಡಿ. ಸ್ವಲ್ಪ ಹಿಂಗೆ ಮಣ್ಣು ಸ್ವಲ್ಪ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಬಿಡ್ತೆ. ಬೂದಿ ಹಾಕಿ ಸ್ವಲ್ಪ ಮಣ್ಣು ಹಾಕಿ ನೀರು ಹಾಕ್ತಾಯಿದ್ದೆ, ಸ್ವಲ್ಪ ಹೈಡ್ರೇಟೆಡ್ ಇರಲಿ ಅಂತ ಹೇಳಿ. ಸ್ವಲ್ಪ ನೀರು ಹಾಕಲೇಬೇಕು ಈ ಗಿಡಕ್ಕೆ, ಎಂತಕ್ಕಂದರೆ ಇದು ನಾವು ನಿನ್ನೆ ಅಷ್ಟೇ ಇದ್ದದ್ದು ಪಾಟ್ ಶಿಫ್ಟ್ ಮಾಡೋದು. ಅದಕ್ಕೋಸ್ಕರ ಅದು ಬುಡ ಸ್ವಲ್ಪ ಆವಾಗ ನೀರು ಹಾಕ್ತಾಯಿದ್ರೆ ಮಾತ್ರ ಅದಕ್ಕೆ ಇದಿರುತ್ತೆ. ಇಲ್ಲಾಂದರೆ ಗಿಡಕ್ಕೆ ಒಂಥರ ಶಾಕ್ ಹೊಡೆದು ಥರ ಆಗುತ್ತೆ. ಈಗ ನಮಗಾದ್ರೂ ಹಾಗೆ ಅಲ್ಲ, ಈಗ ಸಡನ್ಲಿ ಇನ್ನೊಬ್ರು ಮನೆಗೆ ಹೋದಾಗ ನಮ್ಗೆ ಅಲ್ಲಿ ನಮ್ಮ ಮನೆ ಅಲ್ಲ ಇದು ಅಂತೇಳಿ ಹೇಳಿ ಗೊತ್ತಾಗ್ತಲ್ಲ, ಅದೇ ಪ್ರಕಾರವಾಗಿ ಗಿಡಕ್ಕೂ ಹಾಗೆ ಆಗಿರುತ್ತೆ. ಸೊ ಆವಾಗ ಇದಕ್ಕೆ ನಾವು ನೀರು ಕೊಡುವಂಥದ್ದು ಮತ್ತು ಬುಡಕ್ಕೆ ಕೊಡುವಂಥದ್ದು ಮಾಡ್ತಾ ಇರಬೇಕು. ಈ ಗಿಡ ಇವತ್ತು ತಾರೀಕು 20, ಈ ಗಿಡ ಹೆಂಗಿತ್ತು ಅಂತೇಳಿ ಹೇಳಿ ಒಂದ್ಸಲ ಕಣ್ಕಣಿ. ಅದೇ ಇದು ಗಿಡನ ಇನ್ನು 20 ದಿನ ಬಿಟ್ಟು ನಾನು ಮತ್ತೆ ವಾಪಸ್ ವೀಡಿಯೋ ಹಾಕ್ತೆ. ಈ ಥರ ಇದ್ರದ್ದು ಎಲೆ ಸಹ ಆಗಿರತ್ತು. ಅದಕ್ಕೆ ಕಾರಣ ಏನಂದರೆ ಇವತ್ತು ನಾ ಹಾಕಿದಂಥ ಈ ಗೊಬ್ಬರ ಎಂಥರದಿಂದ ಮಾಡಿದೆ ಅಂತೇಳಿ ಹೇಳಿದ್ರೆ, ದಿನ 2 ಹೊತ್ತು ನಾನು ಮನೆಯಲ್ಲಿ ಧೂಪ ಹಾಕ್ತೇನೆ. ನೆಲ ಒರೆಸಿ ಆದಮೇಲೆ, ಬೆಳಿಗ್ಗೆ ನೆಲ ಒರೆಸಿ ಆದಮೇಲೆ ಸಂಜೆ ಸಮಯಕ್ಕೆ ಧೂಪ ಹಾಕಿ ಇದರಿಂದ ಬರುವಂಥ ಈ ಬೂದಿಯನ್ನು ಗಿಡದ ಬುಡಕ್ಕೆ ಹಾಕ್ತೆ. ಹಾಗಾಗಿ ಒಳ್ಳೆ ಹೂ ಕೊಡುತ್ತೋ. ಇಷ್ಟೇ. ಇದು ನೋಡಿ, ಇದು ಸುಮಾರು ದಿನದಿಂದ ಹಾಕ್ತಾ ಇದ್ದೆ ನಾನು. ಇದು ಅಷ್ಟೇ, ಈ ಗಿಡ ನಾನು ಎಲ್ಲಿಂದ ತಂದು ಆ ಸ್ಟೆಮ್ಮನ್ನು ಮಾತ್ರ ನಟ್ಟಿರುವಂಥದ್ದು. ನಾನು ಖಾಲಿ ನೆಲದ ಮೇಲೆ ನಟ್ಟಿದ್ದೆ, ಅದೆಲ್ಲ ಸತ್ತೋಯ್ತು. ಆದರೆ ಈ ಪಾಟಿಗೆ ಹಾಕೋದು ಬದುಕಿತ್ತು. ಎಂತಕ್ಕಂತೇಳಿ ಹೇಳಿದ್ರೆ, ಈ ಪಾಟಿಗೆ ನಾನು ಯಾವಾಗಲೂ ಈ ಥರ ಗೊಬ್ಬರಗಳನ್ನು ಹಾಕ್ತಾ ಇರ್ತೇನೆ. ಇದು ನೋಡಿ, ಇದು ಅಷ್ಟೇ, ಇದು ಫುಲ್ಲು ಸತ್ತೋದದ್ದು, ಅರ್ಧಂಬರ್ಧಂ ಸತ್ತೋದದ್ದು ಗಿಡನ್ನೇ ಬದುಕಿಸುವಂಥದ್ದು. ಇದಕ್ಕೂ ಹಾಕ್ತಿದ್ದೇನೆ. ಇದು ಇನ್ನೊಂದು ಕಡೆ ಇದ್ದಿತ್ತು ಆ್ಯಕ್ಚುಲಿ. ಇದನ್ನು ತಗೊಬಂದು ಈ ಪಾಟೊಳಗೆ ಹಾಕಿ ಜೀವ ಮಾಡಿ ಸರ್ತ ಮಾಡಿ ಇದನ್ನು ಆಚೆ ಹಾಕುವಂತೆ ಎಣಿಸಿದ್ದೇನೆ. ಇದು ದಾಸವಾಳ. ಇದಾಗಿತ್ತು ಇವತ್ತಿನ ವಿಡಿಯೋ. ಓಕೆ, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.